ದಕ್ಷಿಣ ಕರ್ನಾಟಕ ಭಾಗ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ ಇಲ್ಲೆಲ್ಲ ಕಡೆನೂ ಕೂಡ ದಸರಾ ಹಬ್ಬದ ಸಂಭ್ರಮ, ಸಡಗರ, ಹಬ್ಬದ ವಾತಾವರಣ ಹೇಗಿತ್ತು ಎಲ್ಲವನ್ನು ಕೂಡ ತೋರಿಸ್ತಾ ಇದ್ವಿ. ಆದರೆ ಪಾಪ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ 6 ಜಿಲ್ಲೆಗಳಲ್ಲಿ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಬಾಗಲಕೋಟೆ, ವಿಜಯಪುರ ಈ 6 ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲಿನ ಜನ ಹಬ್ಬ ಇರಲಿ ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣೆ, ಭೀಮೆ ಇವೆಲ್ಲವೂ ಕೂಡ ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಬದುಕೆ ಬರ್ಬಾದಾಗೋಗಿದೆ. ಪ್ರವಾಹದ ಹೊಡೆತಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು, ಸ್ಪೆಷಲಿ ನದಿ ಪಾತ್ರದ ಗ್ರಾಮಗಳು ತತ್ತರಿಸಿ ಹೋಗಿದ್ದಾರೆ. ಮಳೆ ನಿಂತಿದೆ, ಆದರೆ ನೆರೆ ಮಾತ್ರ ತಗ್ಗಿಲ್ಲ. ಇನ್ನು ತಪ್ಪದ ಸಂಕಷ್ಟವನ್ನ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಇದೆ. ನೀರು ಪಾಲಾಗಿದೆ ಮನೆಗಳಲ್ಲಿದ್ದಂಥ ದವಸ ಧಾನ್ಯ. ನಿರಾಶ್ರಿತರ ಕೇಂದ್ರಕ್ಕೆ ಹೋಗಿದ್ರು, ಕಾಳಜಿ ಕೇಂದ್ರಕ್ಕೆ ಹೋಗಿದ್ರು, ಮನೆ ವಾಪಸ್ ಬಂದರೆ ಗಬ್ಬುನಾಥ, ಕೆಸರು ಇದ್ಬದ್ದಿದ್ದ ಎಲ್ಲ ಮನೆಗಳಲ್ಲಿದ್ದಂಥ ಸಾಮಾನುಗಳೆಲ್ಲ ಹಾಳಾಗೋಗಿದ್ದಾವೆ. ಮನೆಗಳಲ್ಲಿ ಕೊಚ್ಚೆ, ಗಬ್ಬುನಾಥಕ್ಕೆ ಜನರು ಹೈರಾಣಾಗಿದ್ದಾರೆ. ನಿರಾಶ್ರಿತರ ಕೇಂದ್ರದಿಂದ ವಾಪಸ್ ಆದಂಥವ್ರಿಗೆ ಶಾಕ್ ಎದುರಾಗಿದೆ. ಕಲಬುರಗಿಯಲ್ಲಿ ಪ್ರವಾಹದ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ಜೇವರ್ಗಿಯ ರದ್ದೇವಾಡಗಿ ಗ್ರಾಮಸ್ಥರ ಗೋಳು ಕೂಡ ಕೇಳೋರಿಲ್ಲ. ನೆರೆ ತಗ್ಗಿದೆ ಅಂತ ಗ್ರಾಮಕ್ಕೆ ಹೋದಂಥವ್ರಿಗೆ ಬಿಗ್ ಶಾಕ್. ಏನಪ್ಪ ಬಿಗ್ ಶಾಕು ಅಂದರೆ ಮನೆಗಳ ಪರಿಸ್ಥಿತಿ ನೋಡಿ ಮತ್ತೆ ಕಾಳಜಿ ಕೇಂದ್ರಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಆ ಮನೇಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಕ್ಲೀನ್ ಮಾಡಿಕೊಂಡು ವಾಸನೆ, ಚೇಳು, ಹಾವು ಎಲ್ಲವೂ ಬಂದಿದ್ದಾವೆ ಮನೆಗಳಿಗೆ. ಎಷ್ಟೋ ಮನೆಗಳಿಗೆ ಫುಲ್ ಕೆಸರೆಲ್ಲ ಆಗೋಗಿರುವಂಥ ಹಿನ್ನೆಲೆಯಲ್ಲಿ ಯಾವುದಾದ್ರೂ ರೋಗ ಹತ್ಕೊಂಡ್ಬಿಡುತ್ತೆ. ಸೊ ಕಾಳಜಿ ಕೇಂದ್ರನೇ ಪರವಾಗಿಲ್ಲ, ಏನು ಸಿಗದೆ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಕಾಳಜಿ ಕೇಂದ್ರಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಕ್ಲೀನ್ ಮಾಡ್ಕೊಂಡು. ಚಿತ್ತಾಪುರ ತಾಲೂಕಿನ ಕಡಬೂರ್ ಗ್ರಾಮಸ್ಥರದ್ದು ಕೂಡ ಇದೇ ಸ್ಥಿತಿ. ದಿನವೂ ಹೋಗಿ ಕ್ಲೀನ್ ಮಾಡಿ ಕಾಳಜಿ ಕೇಂದ್ರಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಪಾಪ ಅಲ್ಲಿನ ಜನ. ನೆರೆಯಿಂದ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಮುಂದಿನ ಜೀವನ ಹೇಗೆ ಅಂತ ಕಾಳಜಿ ಕೇಂದ್ರದಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಜನ. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ಸ್ಥಿತಿ ಎದುರಿಸಬೇಕು, ನಮಗೆ ಶಾಶ್ವತ ಪರಿಹಾರ ಕೊಡಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ಚಿತ್ತಾಪುರ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಇನ್ನೊಂದು ಜೇವರ್ಗಿ, ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರ ಕ್ಷೇತ್ರ. ಅವರೇ KKRDBಯ ಅಧ್ಯಕ್ಷರು ಕೂಡ ಹೌದು. ಒಬ್ರು ಸಚಿವರು, ಇನ್ನೊಬ್ರು ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ ಅದರ ಅಧ್ಯಕ್ಷರು. ಇವರಿಬ್ಬರ ಕ್ಷೇತ್ರದಲ್ಲಿ ಹೇಗಿದೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ನೋಡಿ. ಮನೆಗೆ ಬರಬೇಕು ಕಾಳಜಿ ಕೇಂದ್ರದಿಂದ, ಅದನ್ನು ಕ್ಲೀನ್ ಮಾಡಬೇಕು, ಕೆಸರನ್ನೆಲ್ಲ ಹೊರಗೆ ಹಾಕಬೇಕು, ಮತ್ತೆ ಕಾಳಜಿ ಕೇಂದ್ರಕ್ಕೆ ಹೋಗಬೇಕು. ಯಾಕೆಂದ್ರೆ ಆ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ, ಫುಲ್ ಶೀತ, ಮಕ್ಳು ಬೇರೆ ಇರ್ತವೆ. ಮಕ್ಳನ್ನ ಕಟ್ಕೊಂಡು ಆ ಮನೇಲಿದ್ರೆ ಯಾವ್ದಾದ್ರು ರೋಗ ಹಚ್ಕೊಂಡು ಹೋಗ್ಬೇಕಾಗತ್ತೆ, ಮತ್ತೆ ಹಾಸ್ಪಿಟ್ಲು ಅದು ಇದು ಅಂತ ಅಡ್ಡಾಡ್ಬೇಕಾಗತ್ತೆ. ಮೊದಲೇ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ, ಬದುಕೆ ದುಸ್ತರ ಆಗಿದೆ, ಒಪ್ಪತ್ತಿನ ಊಟಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಮನೇಲಿದ್ರೆ ಹೆಂಗಪ್ಪ ಪರಿಸ್ಥಿತಿ ಅಂತ ಪಾಪ. ಸೊ ಹೀಗಾಗಿ ಮತ್ತೆ ಕಾಳಜಿ ಕೇಂದ್ರಕ್ಕೆ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೋರಿಸ್ತಾ ಇದೀವಿ ನಿಮಗೆ. ಎಲ್ಲರೂ ಕೂಡ ಬಡವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ನೋಡ್ತಾ ಇದ್ವಿ ಕಲಬುರಗಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ. ಪಾಪ ನೆರೆ ತಗ್ಗಿದೆ, ಮಳೆ ಕೂಡ ನಿಂತಿರುವಂಥದ್ದು. ಆದರೆ ನೆರೆ ಬಂದು ಹೋದ ನಂತರ ಆಗಿರುವಂಥ ಅವಾಂತರಗಳು ಒಂದೆರಡಲ್ಲ. ಹೇಗಿದೆ ಪರಿಸ್ಥಿತಿ? ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ? ಯಾವ ರೀತಿಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾರಾದರೂ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಅಂತ ಅವರಿಗೆ? ಹೌದು ಪೃಥ್ವಿ, ಏನೆಂದರೆ ನೆರೆ ಪ್ರವಾಹ ಸ್ವಲ್ಪ ಕೊಂಚ ಕಡಿಮೆ ಆದರೂ ಕೂಡ ನೆರೆಯಿಂದ ಆದ ಸಂಕಷ್ಟ ಇನ್ನೂ ಜನರನ್ನು ಕಾಡ್ತಾ ಇರುವಂಥದ್ದು. ಈ ಒಂದು ಗ್ರಾಮದಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗಿದ್ರಿಂದ ಸಾಕಷ್ಟು ಅವಾಂತರನ ಸೃಷ್ಟಿಯಾಗಿತ್ತು. ಅಲ್ಲದೆ ಕಳೆದ 3-4 ದಿನಗಳ ಕಾಲ ಮಳೆಯಲ್ಲೇ ಇವರು ಕಾಲವನ್ನು ಕಳೆದಿದ್ರು. ಆದರೆ ಈಗ ಕೊಂಚ ಏನು ಭೀಮೆಯ ಪ್ರವಾಹ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಈಗ ನನ್ನ ಹಿಂಭಾಗದ ನೋಡ್ಬೋದು, ಈ ಒಂದು ಗ್ರಾಮದಲ್ಲಿ ನೀರು ನುಗ್ಗಿದ್ರಿಂದ ಸಂಪೂರ್ಣವಾಗಿ ಬೆಳೆಗಳು ನಾಶವಾಗಿರುವಂಥದ್ದು. ಎಲ್ಲ ಬೆಳೆಗಳು ಯಾವ ರೀತಿ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವಲ್ಪ ಏನು ಸಮಯ ಕೊಟ್ಟಿದ್ರೆ ಅಲ್ಲಿಗೆಲ್ಲವೂ ಕೂಡ ಈಗ ರಾಶಿ ಮಾಡುವಂಥ ಏನು ಟೈಮ್ ಇತ್ತು. ಆದರೆ ಈ ಒಂದು ಇದಕ್ಕೆ ನೋಡಿದಾಗ ಬೆಳೆಗಳು ಸಂಪೂರ್ಣವಾಗಿ ಇನ್ನೇನು ಫಸಲು ಕೊಡುವಂಥ ಸಂದರ್ಭದಲ್ಲಿ ಈಗ ಒಣಗಿ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ರೆ. ಇಡೀ ಗ್ರಾಮ ಕಳೆದ 4 ದಿನಗಳಿಂದ ನೀರಲ್ಲಿ ನಿಂತಿತ್ತು. ಹೀಗಾಗಿ ಈ ನಮ್ಮ ಏನಂತಂದರೆ ಶಾಶ್ವತವಾದಂಥ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ಗ್ರಾಮಸ್ಥರ ಆಗ್ರಹವಾಗಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸಂಪೂರ್ಣ ನೀರು ತುಂಬಿದ್ರಿಂದ ಸಾಕಷ್ಟು ತೊಂದರೆಯನ್ನಾಗಿತ್ತು. ಅವ್ರ ಜನರನ್ನು ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟನ್ನು ಮಾಡಲಾಗಿತ್ತು. ಆ ಕಾಳಜಿ
ಕಾಳಜಿ ಕೇಂದ್ರ ಜನ ಈಗ ಮನೆಗೆ ಬಂದರೂ ಕೂಡ ಆ ಮನೆಯಲ್ಲಿದ್ದಂಥ ಆ ಕೆಸರಿಗೆ ಏನು ತುಂಬಿಕೊಂಡಿದೆ ಹೊಳೆಯಿಂದ ಬಂದಾಗಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಏನು ನಾಡ ಹಬ್ಬ ದಸರಾ ಇದ್ದರೂ ಕೂಡ ನಿನ್ನೆ ಏನು ದಸರಾ ಹಬ್ಬ ಕೂಡ ಆಚರಣೆ ಮಾಡದಂಥ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಆಗಿತ್ತು. ಆ ನೆರೆ ಸಂತ್ರಸ್ತಿಗೆ ಏನು ತುತ್ತು ಏನಂತಂದರೆ ಏನು ಸಿಹಿ ಉಣ್ಣುವಂಥ ಸಂದರ್ಭದಲ್ಲಿ ಈಗ ಅವರಿಗೆ ಏನಂತಂದರೆ ಕಾಳಜಿ ಕೇಂದ್ರದಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿತ್ತು. ಈಗ ಜನ ಏನಂತಂದರೆ ಇಲ್ಲ ಅಲ್ಲದೆ ಈ ಒಂದು ಗ್ರಾಮದಲ್ಲಿ ಎಷ್ಟು ದಿನ ಪ್ರವಾಹದಿಂದ ತೊಂದರೆ ಆಗ್ತಾ ಇತ್ತು, ಆ ಜನರಿಗೆ ಏನೇನೆಲ್ಲ ತೊಂದರೆ ಅವರನ್ನ ಮಾತಾಡ್ಸೋಣ. ಎಷ್ಟು ದಿನ ಬಂದಿತ್ತಣ್ಣ ನೀರು ನಿಮ್ಮ ಮನೆಗೆ? 4 ದಿನ ಬಂದಿದೆ ಮೇಡಮ್ ಸರ್. 4 ದಿನ ಬಂದ್ರು ಯಾರು ಮೀಡಿಯಾದವ್ರು ಯಾರು ಸೋಷಿಯಲ್ ಮೀಡಿಯಾ ಯಾರೂ ಬಂದಿಲ್ಲ ರೀ, ರಾಜಕೀಯದವ್ರನ್ನೂ ಬಂದಿಲ್ಲ, ಯಾರೂ ಬಂದಿಲ್ಲ. ಇನ್ನವರಿಗೆ ಇಷ್ಟ ಆದ್ರೂ ಎಲ್ಲ ರೈತರ ಪರವಾಗಿ ಆದರೂ ಯಾರನ್ನೂ ಬಂದಿಲ್ಲ ಇನ್ನವರೆಗಿನ ಕೇಳಕ್ಕೆ. ಭಾಳ ಎಲ್ಲ ನೀರಿನ ಗಂಭೀರತನ ಅದ. ನೀರಾದ್ರೂ ಎಲ್ಲ ಇದು ಭಾಳ ಎಕಡ್ಸುತ್ತಿ. ಈಗ ನೀರು ತಂದು ಹಾಕ್ಬೇಕಾದ್ರೆ 1 ದಿನಕ್ಕಾದ್ರೆ 4 ದಿನ ಬಂದು ಹಿಂಗೆ ಬಂದ್ ಮಾಡ್ಲತ್ತಾರ. ಭಾಳ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ನೀರು ಪೂರ ಇಡೀ ಗ್ರಾಮದಾಗ ಆವರಿಸೈತೇನ್ರಿ? ಪೂರ ಆವರಿಸೈತೆ ರೀ. ಪೂರ ಊರು ತುಂಬ ನೀರಾಗ್ಯಾವ ರೀ. ಭಾಳ ಕಷ್ಟಪಟ್ಟಿವ್ರಿ ನಾವು. ಈ ಪ್ರವಾಹ ಕಡಿಮೆ ಆದರೂ ಪ್ರವಾಹ ಆಗಿದ್ದಂಥ ಎಫೆಕ್ಟ್ ನಿಮ್ಗನ ಏನೋ ಕಾಡ್ತಾ ಇದೆ. ಆ ಮನೆ ಕ್ಲೀನ್ ಮಾಡೋದಂತೂ ಆಗಿಲ್ಲ, ದವಸ ಎಲ್ಲ ನೀರು ಉಳ್ಕೊಂಡು ಒಳಗೆ ಇದಾವ್ರಿ, ಚೇಳು ಹೊಂಟವ, ಹಾವು ಹೊಂಟವ, ಭಾಳಷ್ಟು ಪ್ರಾಬ್ಲಮ್ ಅಲ್ಲತ್ತಾರೆ ನಮ್ಗೆ. ಒಳಗೆ ಮನ್ಯಾಗ ಹೋದ್ರೆ ದುರ್ನಾತನ ಆಗ್ಲತ್ತ, ಒಳಗೆ ವಾಸ ಹೊಂಟದ್ರಿ, ಕುಡಿಯೋಕೆ ನೀರಿಲ್ಲ, ಭಾಳ ಕಷ್ಟ ಆಗ್ಯದ ನಮ್ಗೆ. ಇಷ್ಟೆಲ್ಲ ಆದ್ರೆ ಯಾರ ಜನಪ್ರತಿನಿಧಿ ನಿಮ್ಮ ಊರಿಗೆ ಭೇಟಿ ಆಗಿಲ್ಲ, ನಿಮ್ಗೆ ಏನು ಸಾಂತ್ವನದಾಗಲಿ, ನಿಮ್ಗೆ ಏನು ಯಾವುದಾದ್ರು ಶಿಫ್ಟ್ ಮಾಡುವಂಥ ಭರವಸೆ ಏನಾದರೂ ಕೊಟ್ಟಿದೆ? ಆ ಥರ ಏನು ಭರವಸೆ ಕೊಟ್ಟಿಲ್ಲ ರೀ. ಆದ್ರೆ ಗಂಜಿ ಕೇಂದ್ರ ಹೋಗಿದ್ದೆ, 1-2 ದಿನ ಊಟ ಅದು ಹಾಕ್ಯಾರ. ಆದ್ರೆ ಇನ್ನೂ ಹೆಲ್ಪ್ ಮಾಡ್ಬೇಕಾಯ್ತು, ಆದ್ರೆ ಆಗಿಲ್ಲ. ಭಾಳ ಜನರು ನೀರಿಂದ ಪರದಾಟ ಭಾಳ ನಡೆದ. ಅಲ್ಲ ಅರುಣ್, ಚಿತ್ತಾಪುರ ಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ತಾನೇ. ಈಗ ಯಾರಾದ್ರೂ ಜನಪ್ರತಿನಿಧಿಗಳು ಅಂದ್ರೆ ಉಳ್ಕೊಂಡಿರೋದೇ MLA ಬಿಟ್ರೆ MP ಬರಬೇಕು. ಅದು ಕೂಡ ಅವ್ರ ಕುಟುಂಬದವ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದವ್ರೆ. ಯಾರು ಬಂದಿಲ್ವಾ? ಅವ್ರ ಕಡೆಯವರಾದ್ರೂ ಯಾರು ಕೇಳಿಲ್ವಾ ಅಂತ? ಇಷ್ಟಕ್ಕೆಲ್ಲ ಇದು ತೊಂದರೆ ಆಗ್ಲತ್ತರೂ ಕೂಡ ನಿಮ್ಮ ಮಂತ್ರಿಗಳು, ಇದೇ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮ್ಮ ಶಾಸಕರಿದ್ದಾರೆ, ಅವ್ರೇನಾದರೂ ಸ್ಪಂದನೆ ಮಾಡಿದ್ದಾರೆ? ಸ್ಪಂದನೆ ಮಾಡ್ತಾರೆ ಅಂದ್ರೆ ಕೆಲವೊಂದು ಸರ್ತಿ ಆಗ್ತದೆ. ಆದ್ರೆ ಅತಿ ಹೆಚ್ಚಾಗಿ ನಮ್ಗೆ ಸ್ಪಂದನೆ ಆಗಲಾಗ್ಯದ. ಇನ್ನು ಮಾಡ್ತಾರೆ, ಆದಷ್ಟು ಮಾಡತ್ತಾರ. ಅದರಿಂದ ಹೆಚ್ಚಿನ ಬೇಡಿಕೆ ಜನರು. ಆದ್ರೆ ಪ್ರತಿ ವರ್ಷ ನೀರು ಬರ್ಲತ್ತಾರೆ. ಈ ಜನರಿಗೆ ಬೇರೆ ಕಡೆ ಶಿಫ್ಟ್ ಮಾಡಕ್ಕಂತ ವಿಚಾರ ಮಾಡ್ಬೇಕ್ರಿ ಇನ್ಮೇಲೆ ಅವರು. ಅದರಿಂದ ಮಾಡಲ್ಲ ರೀ. ಈಗ ಅವ್ರಿಗೆ ಏನಾದರೂ ಹೇಳಿರ, ನಿಮ್ಮ ಗ್ರಾಮಕ್ಕೆ ಪ್ರತಿ ಸಾರಿ ಕೂಡ ಮಳೆ ಬಂದಾಗ ಈ ರೀತಿ ಪ್ರವಾಹ ಬರ್ತದ, ಬೆಳೆಗಳು ಹಾಕ್ತದ, ಮನೆಗೆಲ್ಲ ನೀರು ನುಗ್ಲತ್ತದ, ಈ ಶಾಶ್ವತ ಪರಿಹಾರ ಏನಾದರೂ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಮಾಡಿದಾರೆ ಜನಪ್ರತಿ? ಅದೇನು ಇದಿಲ್ರಿ, ಯಾರು ಏನು ಕೇರ್ ಮಾಡಲ್ರಿ. ಓಕೆ, ಏನು ನೋಡಿ ಮಾನ್ಯ ಕುರಿ ಭಾಳ ಇದಾದವ್ರಿ, ಕಿಸ್ತಿ ಎಳಕ್ಕೆ ತಂದು ಹಾಕ್ಲಿಲ್ಲ. ಎಲ್ಲ ಭಾಳ ಬರಾಟ ಭಾಳ ಆಯ್ತು ರೀ. ಏನು ಮಾಡ್ತೀರಿ, ಎಲ್ಲ ಯಾರಿಗೇನು ಹೇಳಕ್ಕೆ ಇದಿಲ್ಲ ಅದಂಗೆ ಎಲ್ಲ. ಇದು ಏನಂತಂದ್ರೆ ಗ್ರಾಮಸ್ಥರ ಮತ್ತು ಸಾಕಷ್ಟು ತೊಂದರೆ ಆಗ್ತದೆ. ಜಾನುವಾರುಗಳು ಕೂಡ ರಾತ್ರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾವು ಏನಂತಂದ್ರೆ ಏನು ಜನರ ಭೀತಿ ಜೀವ ಕೈಯಲ್ಲಿ ಹಿಡ್ಕೊಂಡು ನಾವು ಏನು ಓಡಾಟನ ಮಾಡಿದ್ದೀವಿ. ಹಾಗಾಗಿ ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸನ ಆಗಬೇಕು. ನಮಗೇನಂತಂದ್ರೆ ಈ ಒಂದು ಗ್ರಾಮದಲ್ಲಿ ಬೇರೆ ಶಿಫ್ಟ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಈಗ ಒಂದು ಗ್ರಾಮಸ್ಥರ ಮಾತಾಗಿರುವಂಥ ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ತೋರಿಸ್ತಾ ಇದ್ವಲ್ಲ ಚಿತ್ತಾಪುರ ಕ್ಷೇತ್ರ, ಆ ಕ್ಷೇತ್ರದ ಶಾಸಕರು ಯಾರಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು. ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲಿ MP ಯಾರು? ಇವರ ಭಾವನೆ ಇರುವಂಥದ್ದು. ಇನ್ನು ಅಲ್ಲಿ ರಾಜ್ಯಸಭಾ ಸದಸ್ಯರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೂ ಕೂಡ ಎಂಥ ಪರಿಸ್ಥಿತಿಲಿದ್ದಾರೆ ಆ ಚಿತ್ತಾಪುರ ಕ್ಷೇತ್ರದ ಜನ ಅಂತ ನೋಡ್ತಾ ಇದ್ರಿ. ಇನ್ನು ಉಳಿದಂಥ ಕ್ಷೇತ್ರಗಳ ಕಥೆಯನ್ನು ಕೇಳಬೇಕಾ ನೀವು? ಚಿತ್ತಾಪುರದ್ದೇ ಹಿಂಗಿದೆ ಅಂದ್ರೆ ಬೇರೆ ಕ್ಷೇತ್ರದ ಯಾರು ಹೆಂಗೆ ಸ್ಪಂದಿಸಿದ್ದಾರೆ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಜೇವರ್ಗಿ ಕ್ಷೇತ್ರಕ್ಕೆ ಹೋಗೋಣ. ಜೇವರ್ಗಿ ಕ್ಷೇತ್ರ ಅಜಯ್ ಸಿಂಗ್ ಅವರ ಕ್ಷೇತ್ರ. ರದ್ದೆವಾಡಗಿ ಗ್ರಾಮಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ತೋರಿಸಿದ್ದಾರೆ, ನೋಡೋಣ. ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಆಗಿದೆ ಈ ಒಂದು ರದ್ದೆವಾಡಿಗೆ ಗ್ರಾಮಸ್ಥರ ಪಾಡು. ಮಳೆ ನಿಂತರೂ ಇನ್ನೂ ಭೀಮಾ ನದಿಯ ಪ್ರವಾಹ ಮುಂದುವರೆದ್ರಿಂದ ಈ ಗ್ರಾಮಸ್ಥರಲ್ಲಿ ಇನ್ನೂ ಕೂಡ ಸಂಕಷ್ಟವನ್ನು ಎದುರಾಗಿರುವಂಥದ್ದು. ಮನೆಗಳನ್ನು ಬಿಟ್ಟು ಈಗ ಕಾಳಜಿ ಕೇಂದ್ರದತ್ತ ಈಗ ಜನ ಬರೆದಿದ್ದಾರೆ. ಏನಂತಂದರೆ ನಾಡ ಹಬ್ಬ ದಸರಾ ಇದ್ದರೂ ಕೂಡ ದಸರಾದ ಸಂಭ್ರಮ ಈ ಒಂದು ಗ್ರಾಮದಲ್ಲಿ ಕಾಣ್ತಿಲ್ಲ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿದ್ರೆ ಇನ್ನೂ ಕೂಡ ಮನೆಗೆ ಹೋಗದೇ ಪರಿಸ್ಥಿತಿ ಈ ಒಂದು ಗ್ರಾಮಸ್ಥರಾಗಿರುತ್ತದೆ. ಸಾಕಷ್ಟು ಜನ ಇನ್ನೂ ಕೂಡ ಈ ಒಂದು ಸರ್ಕಾರ ಏನು ಕೊಟ್ಟಂಥ ಕಾಳಜಿ ಕೇಂದ್ರದಲ್ಲಿ ಮಕ್ಕಳ ವೃದ್ಧರನ್ನು ಕರ್ಕೊಂಡು ಬಂದು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಇಲ್ಲಿ ಇಲ್ಲ. ಕೇವಲ ಏನಂತಂದರೆ ಸ್ಟ್ರೀಟ್ ಲೈಟ್ ಇರೋದು, ಆದರೆ ಮನೆಗಳಿಗೆ ಯಾವುದೇ ಕರೆಂಟ್ ಇಲ್ಲದೆ ಇಲ್ಲಿನ ಜನ ಈಗ ಪರದಾಡ್ತಾ ಇದ್ದಾರೆ. ಮೇಡಮ್, ಈಗ ಈ ದಸರಾ ಹಬ್ಬ ಪ್ರತಿ ವರ್ಷಕ್ಕೊಂದ್ಸರಿ ಬರ್ತದೆ, ಖುಷಿಯಿಂದ ಆಚರಣೆ ಮಾಡಬೇಕಾಗಿತ್ತು. ಈಗ ನೀವು ಅಷ್ಟು ನಮ್ಮದು ಸಂಸಾರನೇ ನೀರಾಗ ಕರ್ಕೊಂಡು ಹೋಗ್ಬಿಟ್ಟಾದ್ರಿ. ಎಲ್ಲ ದೇವ್ರು ದಿಂಡ್ರು ಎಲ್ಲ ಅಷ್ಟು ನಮ್ಗೆ ನೀರಾಗ ನಿಂತಾವ. ನಮ್ಮ ಮಕ್ಕಳು ನಾವು ಕಷ್ಟದಾಗ ಇದ್ದೀವ್ರಿ. ಏನು ನಾವು ಹಬ್ಬ ಮಾಡ್ಬೇಕು ಹೇಳ್ರಿ? ಒಂದು ಹೊತ್ತಿಗೆ ಅನ್ನಕ್ಕೂ ಇದು ವರ್ಜಿತ ಆಗಿ ಕುಂತೀವ್ರಿ ಅಂತಂದ್ರೆ ಏನು ಹಬ್ಬ ಮಾಡಮ್ ಹೇಳ್ರಿ ಸರ್? ನಾವು ಭಾಳ ಕಷ್ಟದಾಗ ಇದ್ದೀವ್ರಿ ನಾವು.
ಇಷ್ಟು ಖುಷಿ ಯಾವ ವರ್ಷಕ್ಕೊಂದ್ಸರಿ ಬರ್ತದೆ? ಎಲ್ಲಿ ಇರ್ತದ್ರಿ ಸರ್ ಇಷ್ಟೊಂದು ತೊಂದರೆದಾಗಿದ್ದೀವಿ ಖುಷಿ ಹಂಗೆ ಅನಿಸ್ತದ್ರಿ ಹೇಳ್ರಿ ಒಂದು ಹೊತ್ತಿಗೆ ಅನ್ನಕ್ಕೂ ಇದು ಹಾಕಿ ಕುಂತೀವಿ ನಾವು ಖುಷಿ ಎಲ್ಲಿ ಬರ್ಬೇಕ್ರಿ ಹಬ್ಬ ಅಂದ್ರೆ ಹಬ್ಬ ನಮ್ಮ ಸಣ್ಣ ದೊಡ್ಡ ಮಕ್ಕಳು ಅವ್ರಿ ಏನು ಓದ್ತಾರ ಅವಕ್ಕೂ ಸಹಿ ಅನ್ನ ಇಲ್ಲ ಏನೂ ಇಲ್ಲ ಒಂದು ಉಡ್ಲಾಕ್ ಚಂದ ಅರ್ಬಿ ತೊಗೊಂಡಿಲ್ಲ ಏನಿಲ್ಲ ಭಾಳ ತೊಂದರೆದಾಗಿದ್ದೀವಿ ರೀ ಸರ್ ನಾವು ಇನ್ನು ಈಗ ಊರಿಗೆ ಹೋಗ್ಬೇಕಂದ್ರೆ ಸರ್ ಇನ್ನೂ ನಮ್ಗೆ ಮೊಳಕಾಲು ಮಟ್ಟ ನೀರವ ಅಥವಾ ಇಷ್ಟು ಕೆಸರು ಅದ ರೀ ಸರ್ ಈಗ ಹೋಗಿಸಿಂದ ಮನೆಗೆ ಬಂದೀವಿ ರೀ ಅಂದ್ರೆ ಇಲ್ಲಿ ದಾಮಿ ಅವು ಕಡಿಲತ್ತಾವ ಮಾಡ್ಲತ್ತವ ಮಕ್ಕಳು ಚಿಡ್ಪುಡ್ಸಲತ್ತ ಊರಿಗೆ ಹೋಗಿ ಬಂದಿರಿ ಇನ್ನು ನೀರು ಇನ್ನು ಬರೋದಾಗೆ ಅವರ ನೀರು ಸರ್ ಅಲ್ಲಿ ನಾಡ ಹಬ್ಬ ಇಷ್ಟೆಲ್ಲ ಖುಷಿಯಾಗಿ ಸಂಭ್ರಮಾಚರಣೆ ಮಾಡಬೇಕಿತ್ತು. ಈಗ ನಿಮಗೆ ಅಂದ್ರೆ ಈಗ ಈ ಒಂದು ತಕ್ಲೀಫ್ನಾಗ ನೀವು ಕುಂತೀರೀಗ ಏನಿಲ್ಲ ರೀ ಸರ್ ಊಟ ಇವತ್ತೇನು ಗಂಜಿ ಕೇಳಿದ್ರೆ ಬಂದ್ ಮಾಡ್ಯಾರ ಏನಿಲ್ಲ ಇವತ್ತು ಊಟ ರೀ ಯಾರ ಕಾರ್ ತೊಗೊಂಡ್ರಂತ ಊಟ ಮಾಡ್ಸ್ಯಾರ ಅವ್ರು ಗಂಜಿ ಕೇಂದ್ರ ಬಂದ್ ಮಾಡ್ರಿ ಹೆಂಗೆ ಮಾಡ್ಬೇಕ್ರಿ ನಾಡ ಹಬ್ಬ ಮಾಡೋದು ಹೆಂಗೆ ಮಾಡ್ಬೇಕ್ರಿ ಹಬ್ಬದ ಖುಷಿ ಇರಲಾರ್ದಂಥ ಪರಿಸ್ಥಿತಿ ಈಗ ನಿಮ್ಗೆ ಮತ್ತೆ ಹೆಂಗೆ ಮಾಡ್ಬೇಕು ಹಬ್ಬ ಖುಷಿ ಹೆಂಗೆ ಮಾಡ್ತೀರಿ ಏನು ಮಾಡ್ತೀರಿ ನಿಮ್ಮ ಗ್ರಾಮದ ಯಾವ ರೀತಿ ಅಂದ್ರೆ ನಾರ್ಮಲ್ ಆದಂಥ ಅನ್ನಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟದ. ಸರ್ ನಮ್ಮಲ್ಲಿ ನೀರು ಬಂದವ್ರಿ ಏನಿಲ್ಲ ಎಲೆಕ್ಷನ್ ಓಟ್ ಹಾಕೋ ಟೈಮಿಗೆ ನೀವು ಹಾಕೊಂಡು ನಾವು ಹಾಕಂತ ಎಲ್ಲರೂ ಹೇಳ್ತಾರೆ ಈ ಹೊಳಿ ಬಂದಾಗ ಯಾರು ಹೇಳಿಲ್ಲ ಕೇಳಿಲ್ರಿ ಈಗ ಯಾರೂ ಹೇಳಿಲ್ಲ ನಮಗೆ ಊರಾಗ ಒಬ್ಬರು ಶಿವರಾಜ್ ಪಾಟೀಲ್ ರೀ ಅವರೇ ಬಂದು ಹೇಳಿ ಮಾಡಿ ಗಾಡಿ ಬಿಟ್ಟು ಇಲ್ಲಿ ಕೊಟ್ಟು ಕಳ್ಸ್ಯಾರಿ ಲೈಟ್ ಅವು ಏನು ಇದ್ದಿಲ್ಲ ರೀ ಲೈಟ್ ಒಂದು ಹಾಕ್ಸ್ಕೊಟ್ಟಾರಿ ಮನೆ ಲೈಟ್ ಹಾಕಿಲ್ರಿ ನಾವು ರೊಕ್ಕ ಕೊಟ್ಟು ಹಾಯ್ಕೊಂಡಿವ್ರಿ ಜೋಳ ತೊಗರಿ ಬ್ಯಾಳಿ ಎಲ್ಲ ಹೊಸು ಅಲ್ಲೇ ಬಿಟ್ಟು ಬಂದೇವ್ರಿ ಬಟ್ಟೆ ಬಾಂಡೆ ಏನೂ ತಂದಿಲ್ಲ ರೀ 4-5 ದಿನ ಊಟ ಹಾಕ್ಯಾರಿ ಈಗ ಮನೆ ಮಾಡ್ತೀನಿ ಬಾಕ್ಲು ಮಾಡ್ತೀನಿ ಅದು ಹಾಕ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಯಾರಿ ಹೇಳೋದ್ರೆ ಇನ್ನೊಬ್ಬರು ಯಾರೂ ಬಂದೇ ಅಲ್ರಿ ಈಗ ಹಬ್ಬ ಅಂದ್ರೆ ಹಬ್ಬ ಅದ ರೀ ಹಬ್ಬದ ನಾವು ಇಲ್ಲೇ ಕುಂತೀವ್ರಿ ಏನು ಮಾಡಬೇಕು ಗೊತ್ತಿಲ್ಲ ರೀ ಇವರು ಕೊಟ್ಟಂಥ ಏನು ಊಟವನ್ನು ಮಾಡಿಕೊಂಡು ಈಗ ಜೀವನ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಮಗೆ ಸೂಕ್ತವಾದಂಥ ಶಾಶ್ವತ ಪರಿಹಾರ ಕೊಡಬೇಕು. ನಮಗೆ ಆ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಹೊಳೆ ಬಂದಂಥ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ತದೆ. ಹಾಗಾಗಿ ನಮಗೆ ಶಾಶ್ವತವಾದಂಥ ಪರಿಹಾರನ ಕಲ್ಪಿಸಿಕೊಟ್ಟು ನಮಗೆ ಬೇರೆಡೆ ಸ್ಥಳಾಂತರನ ಮಾಡಬೇಕನ್ನೋದು ಆಗ್ರಹವನ್ನು ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಸಂಜು ತಳವಾರ್ ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ.